ಇವತ್ತು ನಮಗೆ ಒಂಥರ ಸ್ಪೆಷಲ್ ಡೇ ಆಗಿತ್ತು. ಬರೀ ನನಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕಾಲೇಜ್ಗೆ ಅಂತಾನೆ ಹೇಳ್ಬೋದು. ಇವತ್ತು ನಮ್ಮ ಕಾಲೇಜಲ್ಲಿ ಗಣೇಶ ಹಬ್ಬ ಮಾಡ್ತಿದ್ರು. ಇವತ್ತು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಗೊತ್ತಿಲ್ಲ. ನನ್ನೊಬ್ಳೇ ಈ ಥರ ಬಂದಿರೋದು ಅಂದ್ಕೊಂಡ್ರೆ ದರ್ಶಿನಿ ಮತ್ತೆ ಲಾವಣ್ಯ ಈಗ ಬಂದಿದ್ರು. ಈ ವರ್ಷ ನಾವು ಸೀನಿಯರ್ಸ್ ಆಗಿರೋದ್ರಿಂದ ಗಣೇಶ ಇನ್ಚಾರ್ಜ್ ತಗೊಬೇಕಿತ್ತು. ಬಟ್ ನಾವು ಅದ ಕೆಲಸ ಯಾವುದೂ ಮಾಡಿಲ್ಲ. ಇವತ್ತು ನಮ್ಮ ಲಿಖಿತ ಮದ್ವೆ ತರ ಬರ್ತಿದ್ಲು. ಕಾಲೇಜ್ ಒಳಗಡೆ ಬಂದ ಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಇತ್ತು. ನಿನ್ನೆ ಕಾಲೇಜಲ್ಲಿ ಏನೋ ಪೂಜೆ ಮಾಡಿಸಿದ್ರು. ಸ್ಟೂಡೆಂಟ್ಸ್ ಯಾರನ್ನೂ ಕರ್ದೇ ಇಲ್ಲ. ಇವತ್ತು ನಮ್ಮ ಮೈತ್ರಿ ನೋಡಿ ಶಾಕ್ ಆಯ್ತು. ನಿಮ್ ಗ್ಯಾಂಗಲ್ಲಿ ಇಂಥ ಫ್ರೆಂಡ್ ಇದ್ದೇ ಇರ್ತಾರೆ, ಅವ್ರನ್ನ ಟ್ಯಾಗ್ ಮಾಡಿ. ನಮ್ ದರ್ಶನಿ ಇವತ್ತು ಫುಲ್ ಫೋನಲ್ಲಿ ಬಿಸಿ ಆಗ್ಬಿಟ್ಟಿದ್ಲು. ಒಬ್ಬೊಬ್ಳೆ ನಕ್ಕೊಂಡೆಲ್ಲ ಮಾತಾಡ್ತಿದ್ಲು. ಕ್ಲಾಸ್ ಆಗಿದ್ರೆ ಅವ್ರ ಭಾಷೆ ಅರ್ಥ ಆಗಲ್ಲ. ಮುಟ್ಟು ಕೆಳಗಡೆ ಗಣೇಶನ ಹತ್ರ ಬಂದ್ರೆ ಸ್ಟೇಜ್ ಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. ನಮ್ ಸ್ನೇಹ ಮದ್ವೆ ಆಗಿರೋ ತರ ಕಾಣಿಸ್ತಿದ್ಲು. ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನಿನ್ನಂದ ಗಣೇಶನ್ಗಂತ ಡೆಕೋರೇಷನ್ ಮಾಡಿ ಹೂವ ತಗೊಂಡು ನಮ್ಮ ಅಕ್ಕ ಫೋಟೋಶೂಟ್ ಮಾಡಿಸಿದ್ಲು ಗಗನ್ ಅವರು. ಹೊಟ್ಟೆ ಎಷ್ಟು ಉರ್ಸ್ತಾವ. ನಮ್ ಶಿರೀಷ ಇದನ್ನ ಆಫ್ ಸೇರಿ ಅನ್ಕೊಂಡಿಲ್ಲ, ಯಾವ್ದೋ ಹಳೆ ಬಟ್ಟೆ ಅನ್ಕೊಂಡು ಅಕ್ಕ ಈ ರೇಂಜಲ್ಲಿ ಎತ್ಕೊಂಡು ಹೋಗ್ತಿದ್ಲು. ಬೆಳಗ್ಗೆ ಬಂದೋಳು ಆತರ ಇದ್ದೋಳು, ಇವಾಗ ಹುಚ್ಚಿ ತರ ಹೋಗ್ಬಿಟ್ಟಿದ್ದಾಳೆ. ಅಕ್ಕ ಸಾಹಸ ಉಂಟು ಯಾರಿಗೈಸಿ ಯಾರೋ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ. ಲಾವಣ್ಯ ನಾವು 3 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಯಾರಾದ್ರೂ ಬಾಗಿಲು ತೆಗೀರಪ್ಪ. ನಾನಂತೂ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಜೀವನದಲ್ಲಿ ಮೊದಲನೇ ಬಾರಿಗೆ ನಮ್ಮ ಲಾವಣ್ಯವ್ರು ಪೂಜೆ ಮಾಡಿದ್ದಾರೆ. ಯಾರಾದ್ರೂ ಬಾಗಿಲು ತಗ್ಸ್ರಿ. ಯಾರೋ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ 3 ಜನನ. ಬೆಳಗ್ಗೆಯಿಂದ ಉಪವಾಸ ಇದ್ದು ಊಟ ಮಾಡೋಣ ಅಂದ್ಬಿಟ್ಟು ಕ್ಯಾಂಟೀನ್ ಬಂದ್ರಿ. ಇಲ್ಲಿ ನೋಡಿದ್ರೆ ಊಟ ತಿನ್ಕೊಂಡಿದ್ದ. ಆಮೇಲೆ ಈಚೆ ಬಂದ್ ನೋಡ್ರೆ ಮಳೆ ಸ್ಟಾರ್ಟ್ ಆಗ್ತಿತ್ತು. ಆ ಮಳೆಯಲ್ಲೇ ಇವರೆಲ್ಲ ರಂಗೋಲಿ ಹಾಕ್ತಿದ್ರು. ಕಾಣಿಸ್ತಿದೆ ಬ್ರೋ.